ಕಾಮನ್ನಾಗಿ ನಾವೆಲ್ಲ ಒಂದು ಅನ್ನೋದು ಜನ ಇದನ್ನ ಮಾತಾಡೋದಿಲ್ಲ. ಆದರೆ ಒಬ್ಬರ ಕಂಡು ಒಬ್ಬರು ದ್ವೇಷ ಮಾಡೋಂಥವ್ರು ಮಾತ್ರ ಇದು ಮಾಡ್ತಾನೆ ನಡೆದಿದ್ದಾರೆ. ಅದಕ್ಕೆ ತಿಳಿ ಹೇಳಿದ್ರು ಕೇಳೋ ಸ್ಥಿತಿಯೊಳಗಿಲ್ಲ ಕೆಲವೊಬ್ಬರು. ಅಪ್ಪ ಅನ್ನ ಮಾಡಬೇಡಪ್ಪ, ಮಾತಾಡಬೇಡ ತಮ್ಮ ಹೇಳಿದಾಗ ಕೇಳ್ರಿ, ಗಾಂಧಿ ಹೇಳಿದಾಗ ಪಾಲಿಸ್ರಿ ಅಂದ್ರೆ ಗಾಂಧಿ ಸೆಟ್ಟಿ ಮಾಡೋದು ಜನ ಇಲ್ಲಿದ್ದಾರೆ. ಅಂದಾಗಿ ನೀರು ಮಾಡಲಿಕ್ಕೆ ಸಾಧ್ಯ ಇದೆ. ಇದಕ್ಕಿರೋ ಒಂದು ಶಿಕ್ಷೆ, ಜೈಲು ಶಿಕ್ಷೆ, ಒಂದಿಷ್ಟು ಪಡೆದ ಅನಿವಾರ್ಯ. ಹೀಗಾಗಿ ಇದು ಎಲ್ಲ ಧರ್ಮೀಯರಿಗೆ, ಅಲ್ಲಿಯ ಮೂಲಭೂತವಾದಿಗಳು, ಧರ್ಮೀಯರಿಗೆ ಅಲ್ಲ, ಎಲ್ಲ ಧರ್ಮದಲ್ಲಿರುತ್ತೆ ಮೂಲಭೂತವಾದಿಗಳು. ನಮ್ಮದು ಶ್ರೇಷ್ಠ, ನಾವು ಹೆಚ್ಚಿನವರು, ನಮಗೆ ಹೆಚ್ಚಿನವ್ರು ಯಾರೂ ಇಲ್ಲ. ನಾವು ಮಾತಾಡೋದು ನೀವು ಮಾತಾಡಿಸ್ಕೊಳ್ಬೇಕು, ಬೈದಾಗ ನೀವು ಬೈಸ್ಕೊಳ್ಬೇಕು, ಅದು ನಿಮ್ಮ ಜನ್ಮ ಸಿದ್ಧ ಕರ್ತವ್ಯ. ನೀವು ನಮ್ಮ ಎದುರು ಮಾತಾಡೋಗಿಲ್ಲ, ಸಮೀಪ ಹಾಯೋಗಿಲ್ಲ, ಎಲ್ಲ ನಿಮ್ಮ ಮೇಲೆ ಬೀಳೋ ನಮ್ಮ ಮೇಲೆ ಬೀಳೋಗಿಲ್ಲ, ನಮ್ಮ ಮನೆ ಕಡೆ ಬರುವಂಗಿಲ್ಲ, ನಮ್ಮ ಮನೆ ಕಡೆ ಬಂದು ನಿಲ್ಲುವಂಗಿಲ್ಲ. ಏನು ರೀ ಒಂದು ಎರಡು ಇವೆಲ್ಲ ಅದರಲ್ಲಿ ದ್ವೇಷ ಭಾಷೆ ನಮ್ಮದು ಹೆಚ್ಚಿದಪ್ಪ, ಶ್ರೇಷ್ಠ ಧರ್ಮ, ನೀವು ಕನಿಷ್ಠರು, ಏನೇನು ಮತ್ತೆ ಮಾತಾಡೋದು, ಅವ್ರು ಕಾಫಿರ್ ಅನ್ನೋದು, ಇವ್ರು ಮತ್ತು ಅದಕ್ಕೇನೋ ಅನ್ನೋದು, ಇವೆಲ್ಲ ಈ ದೇಶದಲ್ಲೇ ತಲಾಂತರ ನಡ್ಕೊಂಡ್ಬಂದಿದ್ದಾವೆ. ಈಗಾದರೂ ಅದು ಒಂದು ತಡೆ ತರುವಂಥ ಪ್ರಯತ್ನವನ್ನು ಮೋದಿಯವರ ನಮ್ಮ ಎಚ್ ಕೆ ಪಾಟೀಲ್ ಮಾಡ್ತಾ ಇದ್ದಾರೆ. ಇದೊಂದು ಸಾಂಘಿಕವಾದ ಪ್ರಯತ್ನ, ಇದು ಆಗಬೇಕಾಗಿತ್ತು ಭಾಳ ವರ್ಷಗಳ ಹಿಂದೆ. ಆದರೂ ಆಗ್ಲಿಕ್ಕೆ ದೇರೆ ಮಗ ದುರಸ್ತ